ಸಂಸತ್ ಕಲಾಪಕ್ಕೂ ಮುಂಚಿತವಾಗಿಯೇ ಎಸ್ಐಆರ್ ವಿರುದ್ಧ ಪ್ರತಿಪಕ್ಷಗಳವರು ಹೋರಾಟವನ್ನು ನಡೆಸ್ತಾ ಇದ್ರು. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟವನ್ನು ನಡೆಸಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ ದೊಡ್ಡ ಅಂತರದ ಸೋಲನ್ನು ಅನುಭವಿಸಿದ ನಂತರ, ಹೀನಾಯ ಸೋಲನ್ನು ಅನುಭವಿಸಿದ ನಂತರ ಇಂಡಿಯಾ ಬ್ಲಾಕ್ನವರು ಇದಕ್ಕೆಲ್ಲ ವೋಟ್ ಚೋರಿನೇ ಕಾರಣ, ಎಸ್ಐಆರ್ ಕಾರಣ ಅನ್ನುವಂತಹ ಆಪಾದನೆಯನ್ನು ಮಾಡ್ತಾ ಇದ್ರು. ಇಷ್ಟೊಂದು ಹೀನಾಯವಾಗಿ ನಾವು ಸೋಲಬೇಕು ಅಂದರೆ ಅದಕ್ಕೆ ಎಸ್ಐಆರ್ ಕಾರಣ, ಅದಕ್ಕೆ ಎಲೆಕ್ಷನ್ ಕಮಿಷನ್ ಕಾರಣ, ಅದಕ್ಕೆ ವೋಟ್ ಚೋರಿ ಕಾರಣ ಅಂತ ಹೇಳ್ತಾ ಇದ್ರು. ಸಂಸತ್ನ ಕಲಾಪ ಸಹಜವಾಗಿಯೇ ಚಳಿಗಾಲದ ಅಧಿವೇಶನ ಆರಂಭ ಆಗುವಾಗಲೇ ಎಸ್ಐಆರ್ ಬಗ್ಗೆ ಚರ್ಚೆ ನಡೆಸಬೇಕು ಅಂತ ಹೇಳಿ ಒತ್ತಾಯ ಇತ್ತು. ಎಸ್ಐಆರ್ ಮೇಲಿನ ಅನುಮಾನದ ಸುತ್ತು ಈಗ ಚರ್ಚೆಗೂ ಕೂಡ ಅವಕಾಶವನ್ನು ಕೇಳಿದ್ದಾರೆ. ಎಸ್ಐಆರ್ ವಿರುದ್ಧ ಸದನದ ಒಳಗೂ ಹೊರಗೂ ಇಂಡಿಯಾ ಕೂಟ ಹೋರಾಟವನ್ನು ನಡೆಸ್ತಾ ಇದೆ. ಡಿಸೆಂಬರ್ 9ರಂದು ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಈಗ ಕಲಾಪಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ಡಿಸೆಂಬರ್ 9ರಂದು ಎಸ್ಐಆರ್ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆಯಿಂದ ಬೇರೆನೇನಾದರೂ ಚರ್ಚೆಗೆ ಎತ್ಕೊಳ್ಬೋದು. ಮುಂದಿನ ಮಂಗಳವಾರದಿಂದ ಈ ಒಂದು ಎಸ್ಐಆರ್ ಬಗ್ಗೆ ಚರ್ಚೆಯನ್ನು ನಡೆಸೋಣ ಅನ್ನುವಂಥದ್ದು ತೀರ್ಮಾನಕ್ಕೂ ಕೂಡ ಬರಲಾಗಿದೆ. ವೋಟ್ ಚೋರಿ ವಿಚಾರದಲ್ಲಿ ಹೋರಾಟ ಯಾವ ಸ್ವರೂಪದಲ್ಲಿ ನಡೆದಿತ್ತು, ಇವತ್ತು ಈ ತೀರ್ಮಾನ 9ನೇ ತಾರೀಕಿಗೆ ತೆಗೆದುಕೊಳ್ಳೋಣ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಏನೇನೆಲ್ಲ ನಡೆದಿದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಎಸ್ಐಆರ್ ವಿರುದ್ಧ ಇಂಡಿಯಾ ಕೂಟದ ಹೋರಾಟ ಬಹಳ ಜೋರಾಗಿ ಸಾಗ್ತಾ ಇದೆ. ವೋಟ್ ಚೋರಿ, ಎಸ್ಐಆರ್ ಈಸ್ ಈಕ್ವಲ್ ಟು ವೋಟ್ ಚೋರಿ ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ತಮ್ಮ ಪ್ಲಕಾರ್ಡ್ಗಳನ್ನು ಹಿಡಿದುಕೊಂಡು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸಂಸತ್ ಭವನದ ಎದುರು ಇಂಡಿಯಾ ಕೂಟದ ಪಕ್ಷಗಳ ಪ್ರತಿಭಟನೆಯೂ ಕೂಡ ನಡೆದಿದೆ. ಈ ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರ ಜೊತೆಗೇನೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹೀಗೆ ಎಲ್ಲ ನಾಯಕರುಗಳು ಕೂಡ ಜಾಯ್ನ್ ಆಗಿದ್ರು. ಎಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು, ಅವರ ಜೊತೆಗೆ ಇತರೆ ಪಕ್ಷಗಳ ನಾಯಕರುಗಳು ಕೂಡ ಸೇರಿಕೊಂಡಿದ್ದಾರೆ. ಹೀಗಾಗಿ ಹೋರಾಟವನ್ನು ತೀವ್ರಗೊಳಿಸೋದ್ರ ಕಡೆಗೆ ಮುಂದಾಗಿದ್ದಾರೆ. DMK ನಾಯಕಿ ಕನಿಮೋಳಿಯವರು ಕೂಡ ಈ ಹೋರಾಟದಲ್ಲಿ ಇದ್ದರು. ಇನ್ನು ಮುಂದುವರೆದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ, ಎಸ್ಐಆರ್ ಚರ್ಚೆಗೆ ಅವಕಾಶವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳಿ ಹೋರಾಟವನ್ನು ನಡೆಸಲಾಗಿತ್ತು. ಸಿಟ್ಟನ್ನು ಹೊರಹಾಕಲಾಗಿತ್ತು, ಆಕ್ರೋಶವನ್ನು ಹೊರಹಾಕಲಾಗಿತ್ತು. ಸ್ಪೀಕರ್ ಸಭಾಪತಿಗಳ ವಿರುದ್ಧವೂ ಕೂಡ ನಾಯಕರುಗಳು ಆಕ್ರೋಶವನ್ನು ಹೊರಹಾಕಿದರು. ಎಸ್ಐಆರ್ ಮೂಲಕ ಮತಗಳ್ಳತನ ಅಷ್ಟೇ ಅಲ್ಲ, ಕೋಟ್ಯಂತರ ಮತಗಳನ್ನು ಡಿಲೀಟ್ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಎಸ್ಐಆರ್ ಮೂಲಕ ಮತಗಳ್ಳತನ ಮಾಡಿರುವಂಥದ್ದು ಮಾತ್ರ ಅಲ್ಲ, ಕೋಟ್ಯಂತರ ಮತಗಳನ್ನೇ ಇವರು ಅದಕ್ಕೇನೆ ಮತಗಳಿಗೆ ಕತ್ತರಿ ಹಾಕ್ತಾ ಇದ್ದಾರೆ, ಅವುಗಳನ್ನೇ ಡಿಲೀಟ್ ಮಾಡಿಸ್ತಾ ಇದ್ದಾರೆ, ಮತದಾರರ ಹೆಸರುಗಳನ್ನೇ ಮತಪಟ್ಟಿಯಿಂದ ತೆಗೆದು ಹಾಕ್ತಾ ಇದ್ದಾರೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರ ಹೋರಾಟಕ್ಕೆ ಪ್ರತಿಪಕ್ಷಗಳು ಕರೆಯನ್ನು ಕೊಟ್ಟಿದ್ವು. ಈ ವಿಚಾರದಲ್ಲಿ ನಾವು ನಿರಂತರ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ವು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದ್ದಾರೆ ಅನ್ನೋದು ತೋರಿಸ್ತೀನಿ. राजधानी से लेके प्रदूषण से लेके SIR तमाम मुद्दे हैं, उन पे चर्चा होनी चाहिए. हम शुरू से यही कह रहे हैं. हम तो पिछले सेशन से चर्चा मांग रहे हैं, ये करने के लिए राजी नहीं है किसी भी चीज पे. ऐसे थोड़ी चलता है सदन. सदन तो लोकतंत्र का मंदिर है. लोकतंत्र का मतलब क्या है कि सारी आवाजें आए, उठे, सब सुने, अलग अलग आवाजें, अलग अलग विचारधारा, बातचीत करें, चर्चा करें और फिर आगे बढ़े. लेकिन ये लोग तो किसी बात पे चर्चा नहीं करना चाहते, तो कैसे चलेगा सदन? तो हम क्या मौन रहें? आप लिस्ट बदल रहे हो, सारी वोटर लिस्ट बदल रहे हो, तमाम लाखों लोगों को काट रहे हो लिस्टों पे से, वोट चोरी हो रही है, तमाम इश्यूज हैं. अब प्रदूषण इतना खराब है दिल्ली में, प्रधानमंत्री जी कह रहे हैं मौसम अच्छा है, तो क्या हम चुप रहें? हम किसी भी बात पे न बोलें? कैसे हो सकता है? The opposition is raising it and they want to discuss this SIR matter very seriously, but chairman did not allow. Government is not ready to discuss. This is very unfortunate for the country and it is harmful for democracy. So therefore we are fighting. We will fight today and tomorrow also. ಹೀಗೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ನಾವು ಹೋರಾಟ ನಡೆಸ್ತೀವಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದರು. ಸಂಸತ್ತಿನ ಒಳಗೂ ಕೂಡ ವೋಟ್ ಚೋರಿ ಗದ್ದಲ ನಡೆದಿತ್ತು. ಸಂಸತ್ನ ಉಭಯ ಕಲಾಪಗಳಲ್ಲೂ ಕೂಡ ವೋಟ್ ಚೋರಿಯ ವಿಚಾರವನ್ನು ಪ್ರತಿಪಕ್ಷಗಳು ಪ್ರಸ್ತಾಪ ಮಾಡಿದ್ದಾವೆ, ಗದ್ದಲವನ್ನು ಎಬ್ಬಿಸಿದ್ದಾವೆ. ವಿಶೇಷವಾಗಿ ವೋಟ್ ಚೋರಿ ಅಂತೇಳಿ ಸಂಸದರು ಘೋಷಣೆಯನ್ನು ಸದನದ ಒಳಗೂ ಕೂಡ ಮಾಡಿದ್ದಾರೆ. ಸದನದ ಒಳಗೂ ಕೂಡ ಇಂಥದ್ದೊಂದು ಘೋಷಣೆಯನ್ನು ಮಾಡಿದ್ದಾರೆ. SIR ಬಗ್ಗೆ ಚರ್ಚೆಗೆ ನೋಟಿಸ್ ನೀಡಿದ್ದಾವೆ.
ಪ್ರತಿಪಕ್ಷಗಳು SIR ಬಗ್ಗೆ ಚರ್ಚೆಗೆ ಆಗಬೇಕು ಅಂತೇಳಿ ನೋಟಿಸನ್ನು ಕೊಟ್ಟಿದ್ವು. ಪ್ರತಿಪಕ್ಷಗಳ ನೋಟಿಸ್ ಬಗ್ಗೆ ನಿರ್ಧಾರವನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಾಡಿರಲಿಲ್ಲ. ಈ ಕಾರಣಕ್ಕಾಗಿ ಹೋರಾಟದ ಹಾದಿಯನ್ನು ಹಿಡಿದ್ರು. ನೋಟಿಸ್ ನೀಡಿರುವವರ ಹೆಸರು, ಚರ್ಚೆ ವಿಷಯವನ್ನು ಕೂಡ ಪ್ರಸ್ತಾಪಿಸಿರಲಿಲ್ಲ ಸ್ಪೀಕರ್ ಮತ್ತು ಸಭಾಪತಿ. ಇದೇ ಕಾರಣಕ್ಕಾಗಿ ಹೋರಾಟವನ್ನು ಶುರು ಮಾಡಲಾಯಿತು. ಓಡ್ಕಳ್ಳರೇ ಸೀಟ್ ಬಿಡಿ ಅಂಥೇಳಿ ಘೋಷಣೆಯನ್ನು ಕೂಗೋದಿಕ್ಕೆ ಶುರು ಮಾಡಿದರು. ಈ ಕಾರಣಕ್ಕಾಗಿ ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಲೋಕಸಭೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿತ್ತು. ಬೆಳಗ್ಗೆ ಇದೇ ಕಾರಣಕ್ಕಾಗಿ ಲೋಕಸಭೆಯ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿತ್ತು. ಅದಾದ ನಂತರ ಮಧ್ಯಾಹ್ನದ ನಂತರ ಕಲಾಪದಲ್ಲಿ ಡಿಸೆಂಬರ್ 9ರಂದು ಚರ್ಚೆಗೆ ಕೈಗೆತ್ತಿಕೊಳ್ತೀವಿ. ಇದನ್ನು ಅಲ್ಲಿವರೆಗೂ ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡೋ ಹಾಗಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರವನ್ನು ಪ್ರಸ್ತಾಪಿಸಿದರು. ಕಿರಣ್ ರಿಜಿಜು ಅವರು ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. Sir, these are the urgent matters. People are dying and SIR is going fast and nearly 12-13 people have died and BOL 28 people have died. Sir, this is a urgent matter. To save democracy, I want discussion should take place now only. And in the interest of democracy, in the interest of citizens, in the interest of the country. Okay. So, I request you, sir, Please, you should allow. I will ask. You should not undermine one issue and take up another issue. All the issues are important. All the issues are important. Government, ये देखिए सर, आप चुनाव नहीं जीत पाते हैं, जनता आपको विश्वास नहीं करते हैं और आप जो है गुस्सा या सदन में निकालते हो, ये तो बिल्कुल ठीक नहीं है। लोकतंत्र में चुनाव का प्लेटफॉर्म जनता का बीच होता है। ये कल भी हमने रिक्वेस्ट किया है कि यह बिजनेस तैयार किया गया है, हम लोग चर्चा के लिए तैयार है।